Hi everyone, welcome to Learn Easily channel. The Tiger by William Blake, Kannada. Simple summary for you. The Tiger, ವಿಲಿಯಂ ಬ್ಲೇಕ್ ರವರ ಒಂದು ಸುಪ್ರಸಿದ್ಧವಾದಂತಹ ಪದ್ಯವಾಗಿದ್ದು, ಈ ವಿಡಿಯೋದಲ್ಲಿ ಈ ಪದ್ಯದ ಲೈನ್ ಬೈ ಲೈನ್ ಕನ್ನಡ ಎಕ್ಸ್ಪ್ಲನೇಷನನ್ನು ನೀಡ್ತಾ ಹೋಗ್ತೇನೆ. ಹಾಗೆ ಈ ಒಂದು ಪದ್ಯದ ಇಂಗ್ಲಿಷ್ ಸಮರಿಯ ಒಂದು PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಲಿಂಕನ್ನು ಕ್ಲಿಕ್ ಮಾಡಿ ನೀವು PDF ಸಮರಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ದ ಟೈಗರ್, ವಿಲಿಯಂ ಬ್ಲೇಕ್ ರವರು ಒಬ್ಬ ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಹುಲಿಯ ಸೃಷ್ಟಿ ಎಷ್ಟು ಭಯಂಕರವಾಗಿದೆ, ಆ ಸೃಷ್ಟಿಯನ್ನು ಮಾಡ್ತಕ್ಕಂತಹ ಆ ಸೃಷ್ಟಿಕರ್ತ ಎಷ್ಟು ಶಕ್ತಿವಂತನಾಗಿದ್ದಾನೆ ಅಂತಕ್ಕಂಥದ್ದನ್ನು ಈ ಪದ್ಯದ ಸಾಲುಗಳಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಮೊದಲಿಗೆ ಈ ಪದ್ಯದ ಒಂದು ಮೊದಲ ಸ್ಟ್ಯಾನ್ಸವನ್ನು ನೋಡೋಣ. ಮೊದಲ ಸ್ಟ್ಯಾನ್ಸದಲ್ಲಿ ಕವಿ ಆ ಟೈಗರ್ನ ವರ್ಣನೆಯನ್ನು ನೀಡ್ತಾ ಹೋಗ್ತಾ ಇದ್ದಾರೆ. ಟೈಗರ್ ಟೈಗರ್ ಬರ್ನಿಂಗ್ ಬ್ರೈಟ್ in the forests of the night, what immortal hand or eye could frame thy fireful symmetry. ಇಲ್ಲಿ ಟೈಗರ್ನ ಬಗ್ಗೆ ವರ್ಣನೆ ಇದೆ. ಒಂದು ರಾತ್ರಿ, ತುಂಬ ಕತ್ತಲಿನ ರಾತ್ರಿಯಲ್ಲಿ ಕಾಡಿನಲ್ಲಿ ಆ ಟೈಗರನ್ನು ನೋಡ್ತಾ ಇದ್ದಾರೆ. ಅದು ಹೇಗೆ ಕಾಣ್ತಾ ಇದೆ ಅಂದರೆ ಬರ್ನಿಂಗ್ ಬ್ರೈಟ್, ಆ ಒಂದು ಕತ್ತಲು ತುಂಬಿದ ರಾತ್ರಿಯಲ್ಲಿ ಆ ಹುಲಿಯು ತುಂಬ ಬ್ರೈಟ್ ಆಗಿ ಕಾಣ್ತಾ ಇದೆ, ಪ್ರಕಾಶಮಾನವಾಗಿ ಕಾಣ್ತಾ ಇದೆ. ವಾಟ್ ಇಮಾರ್ಟಲ್ ಹ್ಯಾಂಡ್ ಆರ್ ಐ, ಆ ಒಂದು ಬ್ರೈಟ್ನೆಸ್ಸನ್ನು ತುಂಬಿರ್ತಕ್ಕಂಥ ಆ ಹುಲಿಯನ್ನು ಮಾಡಿರ್ತಕ್ಕಂಥ ಇಮಾರ್ಟಲ್ ಹ್ಯಾಂಡ್, ಆ ಕಾಣದ ಶಕ್ತಿ, ಕೈ ಅಥವಾ ಕಣ್ಣು, ಕುಡ್ ಫ್ರೇಮ್ ತೈ ಪ್ಯೂರ್ಫುಲ್ ಸಿಮಿಟ್ರಿ, ನಿನ್ನನ್ನು ಮಾಡ್ತಾ ಇರ್ತಕ್ಕಂತಹ, ಅಲ್ಲಿ ಥೈ ಅಂದಾಗ ನಿನ್ನ ಅಂತ, ನೀನು ಅಂತಕ್ಕಂಥದ್ದು. ಪ್ಯೂರ್ಫುಲ್ ಸಿಮಿಟ್ರಿ ಮೀನ್ಸ್ ನಿನ್ನ ಒಂದು ರೂಪ, ನಿನ್ನ ಒಂದು ದೇಹ, ನಿನ್ನ ಒಂದು ರಚನೆ ಎಷ್ಟು ಫಿಯರ್ಫುಲ್ ಆಗಿದೆ, ಎಷ್ಟು ಭಯಂಕರವಾಗಿದೆ. ಈ ಭಯಂಕರವಾದಂತಹ ರಚನೆಯನ್ನು ಮಾಡಿರ್ತಕ್ಕಂಥ ಇಮ್ಮಾರ್ಟಲ್ ಹ್ಯಾಂಡ್, ಆ ದೈವದ ಕೈ, ಆ ಕಣ್ಣು ಎಷ್ಟು ಭಯಂಕರ ಅಲ್ವಾ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಮುಂದಿನ ಒಂದು ಸ್ಟ್ಯಾನ್ಸದಲ್ಲಿ ಕವಿಯವರು ಹೇಳ್ತಾರೆ, ಇನ್ ವಾಟ್ ಡಿಸ್ಟಾಂಟ್ ಡೀಪ್ಸ್ ಆರ್ ಸ್ಕೈಸ್ ಬರ್ನ್ ದ ಫೈರ್ ಆಫ್ ಥೈನ್ ಐಸ್. ನಿನ್ನ ಕಣ್ಣಿನಲ್ಲಿ ಆ ಒಂದು ಫೈರ್, ಬೆಂಕಿ ಕಾಣ್ತಾ ಇದೆ. ಆ ಬೆಂಕಿ ಒಂದು ಡಿಸ್ಟಾನ್ಸ್ ಡೀಪ್ಸ್ ಮೀನ್ಸ್ ಸಾಗರಗಳು, ಆಕಾಶಗಳಲ್ಲಿ ಅಷ್ಟು ಸುಡ್ತಕ್ಕಂತಹ ಬೆಂಕಿ, ಫೈರ್, ಥೈನ್ ಅಂದರೆ ನಿನ್ನ ಕಣ್ಣುಗಳಲ್ಲಿ ಅದು ಕಾಣ್ತಾ ಇದೆ. ಆನ್ ವಾಟ್ ವಿಂಗ್ಸ್ ಡೇರ್ ಹಿ ಅಸ್ಪೈರ್, ವಾಟ್ ದ ಹ್ಯಾಂಡ್ ಡೇರ್ ಸೀಸ್ ದ ಫೈರ್. ಆ ನಿನ್ನ ಕಣ್ಣುಗಳನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಸೃಷ್ಟಿಕರ್ತ ಯಾವ ರೀತಿಯ ರೆಕ್ಕೆಗಳನ್ನು ಕಟ್ಕೊಂಡಿದ್ದಾನೆ, ಎಷ್ಟು ಧೈರ್ಯವಂತನಾಗಿದ್ದಾನೆ. ವಾಟ್ ದ ಹ್ಯಾಂಡ್, ಆ ಕೈ, ನಿನ್ನನ್ನು ಮಾಡಿದಂತಹ ಕೈ, ಡೇರ್ ಸೀಸ್ ದ ಫೈರ್, ಆ ಒಂದು ಬೆಂಕಿಯನ್ನು ನಂದಿಸಲು ಆ ಕೈ ಎಷ್ಟು ಅದ್ಭುತವಾಗಿದೆ. ನಿನ್ನ ಕಣ್ಣು, ಆ ಕಣ್ಣಿನಲ್ಲಿ ಆ ಬೆಂಕಿ ಆ ಒಂದು ಪ್ರಕಾಶಮಾನವಾದಂಥ ಆಕಾಶದಷ್ಟು, ಸಾಗರದ ಆಳದಷ್ಟು ಕಾಣ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಇನ್ನು ಮೂರನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಅಂಡ್ ವಾಟ್ ಶೋಲ್ಡರ್ ಅಂಡ್ ವಾಟ್ ಆರ್ಟ್ ಕುಡ್ ಟ್ವಿಸ್ಟ್ ದ ಸಿನ್ಯೂಸ್ ಆಫ್ ಥೈ ಹಾರ್ಟ್, ಅಂಡ್ ವೆನ್ ಥೈ ಹಾರ್ಟ್ ಬಿಗ್ಯಾನ್ ಟು ಬೀಟ್, ವಾಟ್ ಡ್ರೆಡ್ ಹ್ಯಾಂಡ್, ವಾಟ್ ಡ್ರೆಡ್ ಫೀಟ್. ಇಲ್ಲಿ ನಿನ್ನ ಒಂದು ಸೃಷ್ಟಿಯನ್ನು ಮಾಡ್ತಕ್ಕಂತಹ ಆ ದೇವರ ಒಂದು ಶೋಲ್ಡರ್ಸ್ ಎಷ್ಟು ಗಟ್ಟಿಯಾಗಿರಬೇಕು, ಹಾಗೆ ಆತ ಎಷ್ಟು ಕಲೆಗಾರನಾಗಿರಬೇಕು. ನಿನ್ನನ್ನು ಸೃಷ್ಟಿ ಮಾಡಬೇಕಾದ್ರೆ ನಿನ್ನ ಒಂದು ಮೈ ಬಣ್ಣ, ನಿನ್ನ ಒಂದು ದೇಹವನ್ನು ಸೃಷ್ಟಿ ಮಾಡೋದಕ್ಕೆ ಆತ ಎಷ್ಟು ಶಕ್ತಿಶಾಲಿ, ಎಷ್ಟು ಕಲೆಗಾರನಾಗಿರಬೇಕು. ಕುಡ್ ಟ್ವಿಸ್ಟ್ ದ ಸಿನ್ಯೂಸ್ ಆಫ್ ಥೈ ಹಾರ್ಟ್, ನಿನ್ನ ಹೃದಯವನ್ನು ಸೃಷ್ಟಿ ಮಾಡಿ ನಿನಗೆ ಒಂದು ಜೀವವನ್ನು ಕೊಟ್ಟಂತಹ ಆ ದೇವರು ಎಷ್ಟು ಶಕ್ತಿಶಾಲಿಯಾಗಿರ್ತಾನೆ. ವೆನ್ ಥೈ ಹಾರ್ಟ್ ಬಿಗ್ಯಾನ್ ಟು ಬೀಟ್, ಯಾವಾಗ ನಿನಗೆ ಜೀವ ಬಂದು ನಿನ್ನ ಒಂದು ಹಾರ್ಟ್ ಬೀಟ್ ಸ್ಟಾರ್ಟ್ ಆಯಿತು, ಆಗ ನಿನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ನಿನ್ನ ಸೃಷ್ಟಿಕರ್ತ ನಿನ್ನ ಮುಂದೆ ನಿಂತಿದ್ದಾನೆ. ವಾಟ್ ಡ್ರೆಡ್ ಹ್ಯಾಂಡ್, ಆ ಕೈ ಎಷ್ಟು ಭಯಂಕರವಾಗಿರಬೇಕು. ಆ ನಿನಗೆ ಜೀವ ಬಂದಾಗ ನಿನ್ನ ಬಳಿ ನಿಂತಿರ್ತಕ್ಕಂತಹ
ಆ ಸೃಷ್ಟಿಕರ್ತನಿಗೆ ಎಷ್ಟು ಒಂದು ಡ್ರೆಡ್ ಫೀಟ್, ಎಷ್ಟು ಭಯಂಕರವಾದಂತಹ ಕಾಲಿರಬೇಕು. ನಿನ್ನ ಮುಂದೆ ನಿಂತಿದ್ದಾನೆ, ನಿನ್ನನ್ನು ಸೃಷ್ಟಿ ಮಾಡಿದಂತಹ ಆ ಸೃಷ್ಟಿಕರ್ತ ನಿನ್ನ ಮುಂದೆ ನಿಂತಿದ್ದಾನೆ. ಆತನ ಒಂದು ಡ್ರೆಡ್ ಹ್ಯಾಂಡ್ ಆ್ಯಂಡ್ ಡ್ರೆಡ್ ಫೀಟ್, ಆತನ ಎಷ್ಟು ಶಕ್ತಿಶಾಲಿಯಾಗಿರ್ತಾನೆ. ಹಾಗೆ ಮುಂದಿನ ಒಂದು ಪದ್ಯವನ್ನು ನೋಡಿದಾಗ ಅಲ್ಲಿ ಹೇಳ್ತಾರೆ, ವಾಟ್ ದ ಹ್ಯಾಮರ್, ವಾಟ್ ದ ಚೈನ್, ಇನ್ ವಾಟ್ ಫರ್ನೆಸ್ ವಾಸ್ ಥೈ ಬ್ರೈನ್, ವಾಟ್ ದ ಎನ್ವೆಲ್, ವಾಟ್ ಡ್ರೆಡ್ ಗ್ಯಾಸ್, ಡೇರ್ ಇಟ್ಸ್ ಡೆಡ್ಲಿ ಟೆರರ್ಸ್ ಕ್ಲಾಸ್. ಇಲ್ಲಿ ನಿನ್ನನ್ನು ಸೃಷ್ಟಿ ಮಾಡೋದಕ್ಕೆ ದೇವರು ಯಾವ ಹ್ಯಾಮರನ್ನು ಬಳಸಿದ್ದಾನೆ, ನಿನ್ನನ್ನು ಕೆತ್ತನೆ ಮಾಡೋದಕ್ಕೆ ಯಾವ ಹ್ಯಾಮರನ್ನು ಬಳಸಿದ್ದಾನೆ. ಆ್ಯಂಡ್ ವಾಟ್ ದ ಚೈನ್, ನಿನ್ನನ್ನು ಕಟ್ಟಿ ಹಾಕಲು ಎಷ್ಟು ಶಕ್ತಿಶಾಲಿ ಚೈನನ್ನು ಬಳಸಿರ್ತಾನೆ. ಇನ್ ವಾಟ್ ಫರ್ನೆಸ್ ವಾಸ್ ಥೈ ಬ್ರೈನ್, ನಿನ್ನ ಬ್ರೈನನ್ನು ಸೃಷ್ಟಿ ಮಾಡೋದಕ್ಕೆ ಅದೆಂತಹ ಫರ್ನೆಸ್, ಅದೆಂತಹ ಬೆಂಕಿಯಲ್ಲಿ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ವಾಟ್ ದ ಎನ್ವಿಲ್ ಆ್ಯಂಡ್ ಡ್ರೆಡ್ ಗ್ಯಾಸ್ಪ್, ಆ ಒಂದು ನಿನ್ನ ಭಯಂಕರವಾದ ಒಂದು ಗ್ರಾಸ್ಪ್, ನಿನ್ನ ಉಸಿರನ್ನು ನೋಡಿದಾಗ ಡೇರ್ ಇಟ್ಸ್ ಡೆಡ್ಲಿ ಟೆರರ್ಸ್ ಕ್ಲಾಸ್, ಆ ಒಂದು ಡೆಡ್ಲಿ ಟೆರರ್, ನಿನ್ನ ಭಯಂಕರವಾದನ್ನ ರೂಪ ನೋಡೋದಕ್ಕೆ ತುಂಬ ಧೈರ್ಯವಂತನಾಗಿರಬೇಕು. ಸಾಮಾನ್ಯರು ನಿನ್ನ ಮುಂದೆ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಆ ದೇವರು ನಿನ್ನ ಸೃಷ್ಟಿ ಮಾಡಬೇಕಾದ್ರೆ ಎಂತಹ ಹ್ಯಾಮರನ್ನು ಬಳಸಿರಬೇಕು, ನಿನ್ನ ಕಟ್ಟಿ ಹಾಕಲು ಎಂಥ ಚೈನನ್ನು ಬಳಸಿರಬೇಕು, ಮತ್ತು ಎಂತಹ ಒಂದು ಫರ್ನೆಸ್ಸಲ್ಲಿ ನಿನ್ನ ಬ್ರೈನನ್ನು ಮಾಡಿರಬೇಕು ಅಂತ ತಿಳಿಸ್ತಾರೆ. ಇನ್ನು ಮುಂದಿನ ಸಾಲಿನಲ್ಲಿ ನೋಡೋದಾದರೆ, ವೆನ್ ದ ಸ್ಟಾರ್ಸ್ ಥ್ರೂ ಡೌನ್ ದೇರ್ ಸ್ಪಿಯರ್ಸ್ ಆ್ಯಂಡ್ ವಾಟರ್ಡ್ ದ ಹೆವೆನ್ಸ್ with their tears, did he smile his work to see, did he who made the lamp make thee. ಇಲ್ಲಿ when the stars threw down their spears, ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ನಿನ್ನ ಸೃಷ್ಟಿಯನ್ನು ನೋಡಿ ತಮ್ಮ ಹೊಳಪನ್ನು ಕಳ್ಕೊಂಡಿದೆ. ಡೌನ್ ದೇರ್ ಸ್ಪಿಯರ್ಸ್, ಅವರ ಒಂದು ಸ್ಪಿಯರ್ಸ್ ಎಂದಾಗ ಈಟಿಗಳು ಅಂತ, ಅವುಗಳನ್ನು ಬಿಟ್ಟಿವೆ. ಆ್ಯಂಡ್ ವಾಟರ್ಡ್ ದ ಹೆವನ್ಸ್ ವಿತ್ ದೇರ್ ಟಿಯರ್ಸ್, ಸ್ವರ್ಗಲೋಕಕ್ಕೆ ಮಳೆಯನ್ನು ಸುರಿಸಿದೆ, ನೀರನ್ನು ಹರಿಸಿದೆ ತಮ್ಮ ಕಣ್ಣೀರಿನಿಂದ. ಆ ಒಂದು ನಕ್ಷತ್ರಗಳು ತಮ್ಮ ಕಣ್ಣೀರಿನಿಂದ ಸ್ವರ್ಗಲೋಕಕ್ಕೆ ಒಂದು ಮಳೆಯನ್ನು ಹರಿಸಿದೆ, ನೀರನ್ನು ಹರಿಸಿದೆ. ಡಿಡ್ ಹಿ ಸ್ಮೈಲ್ ಹಿಸ್ ವರ್ಕ್ ಟು ಸಿ, ನಿನ್ನನ್ನು ಕ್ರಿಯೇಟ್ ಮಾಡಿರ್ತಕ್ಕಂತಹ ದೇವರು ಆ ನಿನ್ನ ಸೃಷ್ಟಿಸಿದ ನಂತರ ಆತನ ವರ್ಕನ್ನು ನೋಡಿ ನಗ್ತಾ ಇದ್ದಾನ, ಸ್ಮೈಲ್ ಆಗ್ತಾ ಇದ್ದಾನ, ಆತ ಖುಷಿಯಾಗಿದ್ದಾನ. ಡಿಡ್ ಹಿ ಹೂ ಮೇಡ್ ದ ಲ್ಯಾಂಪ್ ಮೇಕ್ ದಿ, ಒಂದು ಇನ್ನೋಸೆಂಟ್ ಪ್ರಾಣಿ, ಲ್ಯಾಂಪ್, ಒಂದು ಕುರಿಮರಿಯನ್ನು ಮಾಡಿರ್ತಕ್ಕಂತಹ ಆ ವ್ಯಕ್ತಿಯೇ ಇಷ್ಟು ಭಯಂಕರವಾಗಿರ್ತಕ್ಕಂತಹ ಶಕ್ತಿಶಾಲಿಯಾಗಿರ್ತಕ್ಕಂತಹ ಮೇಕ್ ತಿ ಅಂದರೆ ನಿನ್ನನ್ನು ಸಹ ಸೃಷ್ಟಿ ಮಾಡದನ. ಅಂದರೆ ಒಂದೇ ಭೂಮಿಯ ಮೇಲೆ ಒಂದು ಕಡೆ ಮುಗ್ಧತೆಯಾದಂತಹ ಕುರಿಮರಿ, ಇನ್ನೊಂದು ಕಡೆ ಭಯಂಕರ ಶಕ್ತಿಶಾಲಿಯಾಗಿರ್ತಕ್ಕಂಥ ನಿನ್ನನ್ನು, ಇಬ್ಬರನ್ನು ಒಬ್ಬನೇ ಸೃಷ್ಟಿ ಮಾಡಿದನ. ಯಾಕೆ ಈ ರೀತಿ ಸೃಷ್ಟಿ ಮಾಡ್ದ? ಒಂದು ಕಡೆ ಮುಗ್ಧತೆ, ಅದನ್ನು ಕೊಂದು ನಿಲ್ಲುವಂತಹ ಕಠೋರತೆಯನ್ನು ಹೊಂದಿರತಕ್ಕಂತಹ ನಿನ್ನನ್ನು ಸೃಷ್ಟಿ ಮಾಡಿದನ ಅಂತ ಇಲ್ಲಿ ವಿಲಿಯಂ ಬ್ಲೇಕ್ರವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಮತ್ತೊಮ್ಮೆ ಮೊದಲಿನ ಸಾಲನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಟೈಗರ್ ಟೈಗರ್ ಬರ್ನಿಂಗ್ ಬ್ರೈಟ್ in the forests of the night, what immortal hand or eye dare frame thy fearful symmetry. ಹುಲಿ, ಆ ಟೈಗರ್ ಬರ್ನಿಂಗ್ ಬ್ರೈಟ್ ಇನ್ ದ ಫಾರೆಸ್ಟ್ಸ್ ಆಫ್ ದ ನೈಟ್, ಆ ಒಂದು ಮಧ್ಯರಾತ್ರಿಯ ಕತ್ತಲಿನಲ್ಲಿ, ಕಾಡಿನಲ್ಲಿ ಬರ್ನಿಂಗ್ ಬ್ರೈಟ್, ಬೆಂಕಿಯ ಹಾಗೆ ಉರಿತಾ ಇದೆಯಾ ಟೈಗರ್. ವಾಟ್ ಇಮಾರ್ಟಲ್ ಹ್ಯಾಂಡ್ ಆರ್ ಐ, ಆ ಒಂದು ಕಾಣದ ಒಂದು ದೈವ ರೂಪದ ದೇವರ ಆ ಕೈ ಮತ್ತು ಕಣ್ಣು ನಿನ್ನನ್ನು ಡೇರ್ ಫ್ರೇಮ್, ಎಷ್ಟು ಧೈರ್ಯದಿಂದ ನಿನ್ನನ್ನು ಮಾಡಿದರೆ. ಥೈ ಅಂದರೆ ನಿನ್ನ ಫಿಯರ್ಫುಲ್ ಸಿಮೆಟ್ರಿ, ಭಯಾನಕವಾದಂತಹ ರೂಪ, ಭಯಾನಕವಾದಂತಹ ಕ್ರಿಯೇಷನ್, ಭಯಾನಕವಾದಂತಹ ಸೃಷ್ಟಿ ಆಕೃತಿಯನ್ನು ಮಾಡಿದ್ದಾರೆ ಅಂತ ಹೇಳಿ ಈ ಕವಿ ಆ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ದೇವರ ಸೃಷ್ಟಿ ಈ ಮಾನವನಿಗೆ ನಿಲುಕದ್ದು ಅಂತ ಈ ಪದ್ಯದ ಮೂಲಕ ತಿಳಿಸ್ತಾ ಈ ಪದ್ಯವನ್ನು ಕೊನೆಗೊಳಿಸ್ತಾ ಇದ್ದಾರೆ. ಈ ಪದ್ಯದ ಕನ್ನಡ ಸಾರಾಂಶ ಕೇಳಿದಿರ. ಹಾಗೆ ಇಂಗ್ಲೀಷ್ನ ಸಮರಿ PDF-ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್, ಟೈಟಲ್ನ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳು ಲರ್ನ್ ಈಸಿಲಿ ಚಾನಲ್ನಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದು, ಅವುಗಳನ್ನು ತಪ್ಪದೇ ನೋಡಲು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಧನ್ಯವಾದಗಳು.